ಸ್ಪಷ್ಟತೆಯೆಡೆಗೆ ಅಂದರೆ ಈಗ ನನ್ನ ದೃಷ್ಟಿ ದೋಷ, ಸೊ ಕನ್ನಡಕ್ಕೆ ಹಾಕ್ಕೊಂಡೆ, ನನಗೇನೋ ಸರಿಯಾಗಿ ಕಾಣಿಸ್ತಾ ಇಲ್ಲ, ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು, ಏನು ಟೆಕ್ನಾಲಜಿ ಇರೋದನ್ನು ಯೂಸ್ ಮಾಡಬೇಕು, ಮಾಡ್ತಾ ಹೋದರೆ ಆ ವೇಗ್ನೆಸ್, ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಎಷ್ಟೊಂದು ವಿಷಯಗಳಲ್ಲಿ ಕ್ಲಾರಿಟಿ ಇರಲ್ವಲ್ಲ, ಕ್ಲಾರಿಟಿ ತಗೊಳ್ಳಿ, ಬೇರೆಯವರನ್ನ ಭೇಟಿ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಪಾಠದಲ್ಲಿ ನಮ್ಗೆ ಅರ್ಧಂಬರ್ಧ ಗೊತ್ತಿದೆ, ಸರಿ ಗೊತ್ತಿಲ್ಲ, ಲೆಕ್ಚರರ್ಸ್ ಹತ್ರ ಹೋಗಿ ಕೇಳಿದ್ರೆ ಹೇಳ್ತಾರ ಇಲ್ವಾ? ಹೇಳ್ಕೊಡ್ತಾರೆ. ಇಮ್ಯಾಜಿನೇಷನ್ ಟು ಅಡ್ಜಸ್ಟ್ಮೆಂಟ್, ಅಂದುಕೊಳ್ಳುವುದರಿಂದ ಹೊಂದಿಕೊಳ್ಳುವಿಡೆಗೆ. ನಾವೇನು ಅಂದರೆ ನಮಗೆ ನನ್ನ ಮುಗಿನೇರಕ್ಕೆ ಆಗ್ಬೇಕಲ್ಲ, ನಾನು ಹೊಂದ್ಕೊಳ್ಳಲ್ಲ, ಫ್ಲೆಕ್ಸಿಬಲ್ ಇರಲ್ಲ. ನಾನು ಆಯಾ ಸನ್ನಿವೇಶಕ್ಕೆ ಹೊಂದಿಕೊಳ್ಳೋದಕ್ಕೆ ಆರಂಭ ಮಾಡಿದ್ರೆ ಮಾತ್ರ ನನಗೆ ಲಾಭ ಆಗುತ್ತೆ, ಇಲ್ಲದೆ ಇದ್ರೆ ಲಾಭ ಆಗುವುದಿಲ್ಲ. ಸೊ ಇಮ್ಯಾಜಿನೇಷನ್ ಬರೀ ಅಂದ್ಕೋಬೇಡಿ, ಹೊಂದ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಶಿಸ್ತಿನಿಂದ ಶಿಸ್ತಿನೆಡೆಗೆ. ಓಕೆ, ಅಶಿಸ್ತಿನಿಂದ ಶಿಸ್ತಿನೆಡೆಗೆ. ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಇದು ಬೇಸಿಕ್ ಫೌಂಡೇಶನ್ ಥರ. ಫೌಂಡೇಶನ್ ಇಲ್ಲ ಅಂದರೆ ಬಿಲ್ಡಿಂಗ್ ಇಲ್ಲ ಅಲ್ವಾ? ಈಗ ನಾನು ಏನಕ್ಕೆ ಬೇಸಿಕ್ ಡಿಸಿಪ್ಲಿನ್, ಎಲ್ಲರೂ ಇಲ್ಲಿ ಒಂದು ಕ್ಲಾಸ್ ರೂಮಲ್ಲಿ ಏನು ಡಿಸಿಪ್ಲಿನ್ ಇರಬೇಕು ಅದಿದ್ರೆ ತಾನೇ ಚೆನ್ನಾಗಿರುತ್ತೆ. ಸೊ ಆ ಡಿಸಿಪ್ಲಿನ್ನೇ ಇಲ್ಲ ಅಂದರೆ ನೀವು ನೋಡಿ, ಯಾವ ವ್ಯಕ್ತಿಯು ಅಶಿಸ್ತಿನಲ್ಲಿರುವ ವ್ಯಕ್ತಿ ಸಾಧಿಸಿಲ್ಲ. ಬೇಕಾದ್ರೆ ಅಂಡರ್ಲೈನ್ ಮಾಡಿ ಕೊಡ್ತೀನಿ ನಿಮಗೆ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಇದ್ದದ್ದು ಅಂಥವ್ರೆಲ್ಲ ಯಾರೂ ಅಚೀವೇ ಮಾಡಿಲ್ಲ. ಒಂದು ಬೇಸಿಕ್ ಡಿಸಿಪ್ಲಿನಾರು ಇರ್ತದೆ. ಸೊ ಅಶಿಸ್ತಿನಿಂದ ಶಿಸ್ತಿನೆಡೆಗೆ ಎಲ್ಲರೂ ಸಾಗಬೇಕು. ದ ನೆಕ್ಸ್ಟ್ ಕ್ವಶನ್ಸ್ ಟು ಆನ್ಸರ್ಸ್. ಈಗ ನೀವು ಪ್ರಶ್ನೆಗಳನ್ನು ಕೇಳ್ಕೋಬೇಕು. ನಮಗೆ ನಾವು ಕೇಳಿಕೊಳ್ಳಬೇಕು, ಸಂದರ್ಭ ಬಂದಾಗ ಕೇಳಿಕೊಳ್ಳಬೇಕು. ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಉತ್ತರಗಳು ನಮಗೆ ಸಿಗ್ತವೆ. ಪ್ರಶ್ನಿಸದೆ ಒಪ್ಪಬೇಡಿ ಅಂತ ಡಾಕ್ಟರ್ ಎಚ್ ನರಸಿಂಹಯ್ಯ ತುಂಬ ಪ್ರಮೋಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಎಷ್ಟೋ ಟಾಪಿಕ್ ನಿಮಗೆ ಕ್ಲಾರಿಟಿ ಬರಲಿಲ್ಲ ಅಂದಾಗ ಪ್ರಶ್ನೆ ಮಾಡಿ. ಅದು ವಿದ್ಯಾರ್ಥಿಗಳಿಗಂತೂ ಸಿಕ್ಕಾಪಟ್ಟೆ ಬೇಕು. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ. ಈವನ್ ಸೆಲ್ಫ್ ಅವೇರ್ನೆಸ್, ಸ್ವಯಂ ಅರಿವು ಉಂಟಾಗಬೇಕಾದ್ರೂ ನಿಮಗೆ ನೀವು ಸ್ಪಷ್ಟತೆಯನ್ನು ಕಂಡುಕೋಬೇಕಾಗ್ತದೆ. ಕನ್ಸ್ಯೂಮರ್ ಟು ಇನ್ವೆಸ್ಟರ್. ಎಲ್ಲನೂ ಕನ್ಸ್ಯೂಮ್ ಮಾಡ್ತೀವಿ, ಟೂತ್ ಪೇಸ್ಟು, ಸೋಪು ಎಲ್ಲನೂ. ಆದರೆ ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ದೀವಾ? ಇಲ್ಲ. ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರು ಉದ್ಧಾರ ಆಗ್ತಾರೆ, ಅವರು ಶ್ರೀಮಂತರಾಗ್ತಾರೆ. ಇದರ ಕ್ಲಾರಿಟಿ ಗೊತ್ತಿರಲಿ. ಇನ್ವೆಸ್ಟ್ಮೆಂಟು, ಅರ್ನಿಂಗು, ಸೇವಿಂಗು, ಇದರ ನಾಲೆಡ್ಜ್ ಬರಲಿ ಅಂತ ಈ ಪಾಯಿಂಟ್ನ ನಾನು ಕೊಟ್ಟಿದ್ದೇನೆ. ವಾಂಡರರ್ ಟು ವಂಡರರ್. ವಾಂಡರರ್ ಅಂದರೆ ಅಲಮಾರಿ ಥರ ಓಡಾಡ್ಕೊಂಡಿರೋ ಆ ವ್ಯಕ್ತಿನ ಸ್ವಲ್ಪ ದಿನ ಬಿಟ್ಟು, ಇವರ ಅವರ ಹಂಗಾಗುದ್ರ, ನನಗೆ ಗೊತ್ತುಕೊಂಡ್ರಿ, ನಾನು ಅವಾಗ ನೋಡಿದ್ದೆ. ಕೆಲವರು ವಿಷಯದಲ್ಲಿ ಹೇಳ್ತೀವ ಇಲ್ವಾ? ನಿಮ್ಮ ಲೈಫಲ್ಲಿ ಬೇರೆಯವ್ರ ಬಾಯಿನಲ್ಲಿ ವಾವ್ ಅಂತ ಬರಬೇಕು. ಸಖತ್ತಾಗಿರುತ್ತಲ್ಲ. ಆರ್ಟಿಕಲ್ಸ್ ಟು ಬುಕ್. ನಾನೀಗ 8 ಪುಸ್ತಕ ಬರೆದಿದ್ದೀನಿ, 2 ಪ್ರಿಂಟಲ್ಲಿದೆ, 3 ಪ್ರಿಪೇರ್ ಮಾಡ್ತಾ ಇದ್ದೀನಿ. ಈ ವರ್ಷದಲ್ಲಿ ಇನ್ನೊಂದು 3 ಕೊಡ್ತೀನಿ. ನನಗೀಗ ಅರ್ಥ ಆಯಿತು, ಒಂದು ಬುಕ್ ಬರಿಬೇಕಾದ್ರೆ ಫಸ್ಟ್ ಒಂದು ಲೇಖನ ಬರಿಬೇಕು. ಸಿಮಿಲರ್ ವೇ ನಿಮ್ಮ ಜೀವನದಲ್ಲಿ ಒಂದು ಪುಟ್ಟದಾಗಿ ಆರಂಭಿಸಿ ಏನೇ ಮಾಡಿದ್ರು ದೊಡ್ಡದಾಗಿ ಮಾಡೋಕ್ಕಾಗತ್ತೆ. ನೀವು ಬರವಣಿಗೆ, ಆರ್ಟ್ ಆಫ್ ರೈಟಿಂಗ್, ನಾನಾಗಲೇ ಹೇಳಿದಾಗೆ ನಿಮ್ಮ ಬರವಣಿಗೆ ನಿಮ್ಮ ಹಣೆ ಬರಹವನ್ನು ಬರೆಯುತ್ತದೆ. ಹಾಗಾಗಿ ಈ ಬರವಣಿಗೆಯ ಕಡೆಗೆ ಗಮನ ಕೊಡಿ, ಲೇಖನಗಳನ್ನು ಬರೆಯಿರಿ. ನಿಮಗೆ ಪರೀಕ್ಷೆಗಳಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ, ಮಾರ್ಕ್ಸು ಚೆನ್ನಾಗಿ ಕೊಡ್ತಾರೆ. ಮುಂದೇನೂ ಆರ್ಟಿಕಲ್ಸ್ ಬರೆಯೋಕ್ಕೆ ಟ್ರೈ ಮಾಡಿ, ಅದರ ಮೂಲಕ ಬುಕ್ಸ್ ಮಾಡಿ ಅಂತ ಪ್ರಮೋಟ್ ಮಾಡ್ತಾ ಇದ್ದಾರೆ. ಲ್ಯಾಕ್ ಆಫ್ ನಾಲೆಡ್ಜ್ ಟು ಗ್ರೇಟ್ ನಾಲೆಡ್ಜ್. ಅಜ್ಞಾನದಿಂದ ಸುಜ್ಞಾನದೆಡೆಗೆ. ಇವತ್ತು ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಭೇಟಿ ಮಾಡಿದ್ದೆ. ಅವರು ಚಾಣಕ್ಯ ಕೆರಿಯರ್ ಅಕಾಡೆಮಿ ವಿಜಯಪುರದಲ್ಲಿ ಫೌಂಡರ್. 20,000 ಜನ ಗೌರ್ಮೆಂಟ್ ಕೆಲಸ ಸೇರಾರ ಅವರು ಒಂದು ಸಂಸ್ಥೆಯಿಂದ. ಆ ವ್ಯಕ್ತಿ ಆವ್ರೇಜ್ ದಿನಕ್ಕೊಂದು ಪುಸ್ತಕ ಓದ್ತಾರೆ. ಈಗ ಅವ್ರು ಬಂದಿರೋದು ಎಲ್ಲ ಬುಕ್ ಸ್ಟಾಲಲ್ಲೂ ಒಂದು 50-100 ಪುಸ್ತಕ ಕೊಂಡ್ಕೊಂಡೋಗೋಕ್ಕೆ. 2-3 ದಿನ ಬೆಂಗಳೂರಲ್ಲಿ ಟೆಂಟ್ ಹಾಕಿ ಯಾವ್ಯಾವ ಬುಕ್ ಸ್ಟಾಲಲ್ಲಿ ಯಾವ್ಯಾವ ಪುಸ್ತಕ ಸಿಗುತ್ತೆ ಅಂತ ಹುಡುಕೊಂಡು ನನ್ನೂ ಒಂದು ಬುಕ್ ಸ್ಟಾಲಿಗೆ ಕರೆಸ್ಕೊಂಡು ಅಲ್ಲಿದ್ದು ಮಾಡೋದು. ಓಕೆ,
ಅದು ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ, ಅವ್ರು ಕೋಶ ಓದ್ತಾರೆ. ಇನ್ನೊಬ್ರು ತುಮಕೂರಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, 130 ದೇಶವನ್ನು ನೋಡಿದ್ದಾರೆ, ಕೆಲವು ದೇಶ 30 ಸರಿ ನೋಡಾರೆ. ಸೊ ತಿಂಗಳಲ್ಲಿ 1-2 ದೇಶ ಸುತ್ತುತ್ತಾರೆ. ನಾನು ಅವ್ರ ಜೊತೆ 7-8 ದೇಶ ಹೋಗಿ ಬಂದೆ. ನನ್ನ ಕೇಸಲ್ಲೇನು, ನಾನು ಜನರನ್ನು ಸಂವಾದ ಮಾಡಿದೆ, ಇಂಟರ್ವ್ಯೂ ಮಾಡಿದೆ, ಮಾತಾಡಿಸಿ ನಾಲೆಡ್ಜ್ನ ಗೇನ್ ಮಾಡ್ತಾರೆ. ನೀವು ಯಾವುದೇ ರೂಪದಲ್ಲಿರಲಿ ನಾಲೆಡ್ಜ್ನ ಸಂಪಾದನೆ ಮಾಡ್ತಾ ಬನ್ನಿ. ಅಜ್ಞಾನ ದೂರ ಹೋಗುತ್ತೆ, ಸುಜ್ಞಾನ ಜಾಸ್ತಿ ಆಗುತ್ತೆ. ಲವ್ ಟು ಗಾಡ್, ಲವ್ ಅಂದ ತಕ್ಷಣ ಒಂದು ಕಾಲೇಜು ದಿನದಲ್ಲಿ ಲವ್ ಮಾಡದಿರುವವರು ಹೆಚ್ಚು ಸಾಧಕರಾಗಿರೋದನ್ನ ನೋಡಿದ್ದೇನೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಕೋಟ್. ಕಾಲೇಜು ದಿನಗಳಲ್ಲಿ ಪ್ರೀತಿಸದವರು ಹೆಚ್ಚು ಸಾಧಕರಾಗಿದ್ದಾರೆ. ಯಾಕೆಂದ್ರೆ ಆ ಟೈಮಲ್ಲಿ ಏನೇನೋ ಲವ್ ಆಗಿ, ಕೇಸ್ ಆಗಿ, ಫೇಲ್ ಆಗಿ, ಸೋತು ಆ ಸಣ್ಣ ಪುಟ್ಟ ಕೆಲಸ ಹಿಡ್ಕೊಂಡು ಲೈಫಲ್ಲಿ ಹೊರಟೋಗ್ತಾರೆ. ಆದರೆ ಓದ್ಕೊಂಡು ಗಮನ ಇದೆ. ಒಂದು ಲೆವೆಲ್ಲಿಗೆ ಬಂದ ಮೇಲೆ ಲವ್ ಮಾಡಿದ್ರೆ, ಒಂದು ಲೆವೆಲ್ಲಿಗೆ ಬೇಕಾದಾಗ ಕಮ್ಯಾಂಡ್ ಮಾಡಿ ಇಂಥವ್ರನ್ನ ಮದುವೆ ಆಗ್ಬೋದು ಅಂತ ಆಗಕ್ಕೆ ಸ್ಕೋಪ್ ಇದೆ. ಓಕೆನಾ? ಇದು ಬೇಕಂತ ಹೇಳಿದೆ. ಯಾಕೆಂದರೆ ಸಾಗರದ ಒಂದು ಇಂದಿರಾ ಗಾಂಧಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನೊಂದು ಹುಡುಗಿ ಕೇಳಿದ್ಲು ಪ್ರಶ್ನೆ, ಕಾಲೇಜ್ ಡೇನಲ್ಲಿ ಲವ್ ಮಾಡೋದು ಸರಿನಾ ತಪ್ಪ? ನಾನು ಹೇಳಿದೆ, ಅವನು ಯಾರೋ ಸರಿ ಅಂತ ಹೇಳಿದ್ದೇನೆ. ಈಗ ಯಾರು ಆ ಟೈಮಲ್ಲಿ ಕಾಳು ಹಾಕೋರು? ಕಾಂಜಿ ಪಿಂಜಿಗಳು, ಆ ಸೈಕಲ್ ಶಾಪು, ಆಟೋ ರಿಪೇರಿ ಮಾಡೋಣ, ಆಟೋ ಡ್ರೈವರು. ಈಗ ನಾನಿದು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದೀನಿ. ನಾನು 10 ವರ್ಷದಿಂದ 13 ವರ್ಷದಿಂದ ಆ ಹುಡುಗಿಗೆ ಉತ್ತರ ಕೊಟ್ಟಿದ್ದೆ. ಅದನ್ನೇ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಅಲ್ಲೆಲ್ಲೋ ಲವ್ ಮಾಡಿ ಸೆಟ್ಲ್ ಆಗಕ್ಕೆ ಹೋದಾಗ ಏನು ಮಾಡ್ತೀವಿ? ಕಾಂಜಿ ಪಿಂಜಿ. ಒಂದು ಲೆವೆಲಿಗೆ ಸ್ಟ್ಯಾಂಡರ್ಡ್ ಬಂದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಆದರೆ ನೀವು ನೋಡೋ ರೀತಿ, ಯು ಆರ್ ಗೋಯಿಂಗ್ ಟು ಕಮ್ಯಾಂಡ್. ಐ ವಾಂಟ್ ಲೈಕ್ ದಟ್ ಬಾಯ್, ಐ ವಾಂಟ್ ದಿಸ್ ಗರ್ಲ್, ಯು ಕ್ಯಾನ್ ಕಮ್ಯಾಂಡ್. ಸೊ ಲವ್ ಮಾಡ್ಕೊಂಡು ಹಾಳಾಯ್ತೀವ, ಚೆನ್ನಾಗಿ ಒಂದು ಲೆವೆಲ್ ಸೆಟ್ಲಾಗಿ ಉದ್ಧಾರ ಆಗ್ತೀರ, ಯಾರು ನಿಮ್ಮ ಕೈನಲ್ಲಿದೆ. ನಾವ್ಯಾರು ನೀವು ಲವ್ ಮಾಡಬೇಡಿ ಅನ್ನಕ್ಕೆ? ಅಲ್ವೇನ್ರಿ? ನಮ್ಮ ಅಪ್ಪ ಅಮ್ಮನೇ ಕಳಲ್ಲ, ನೀವು ಯಾಕೆ ಸಾರ ಆಗ್ತೀರಾ? ಅಲ್ವೇನ್ರಿ? ನಿಮ್ಮ ಹಕ್ಕು, ನಿಮ್ಮ ಇಕ್ಕು. ಆದ್ರೆ ನನಗೆ ಗೊತ್ತಿರಬೇಕು, ನಾನು ಈ ಟ್ರ್ಯಾಕಲ್ಲಿ ಹೋದ್ರೆ ಎಲ್ಲಿ ಹೋಗ್ತೀನಿ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ. ಆದರೆ ಇಲ್ಲಿ ಏನು ಹೇಳ್ತಾ ಇರೋದು ಅಂದರೆ, ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅಂದರೆ, ಐ ಲವ್ ಮೈ ಬುಕ್ಸ್, ಐ ಲವ್ ಮೀಡಿಯಾ, ಐ ಲವ್ ಮೈ ಟ್ರೈನೀಸ್, ಐ ಲವ್ ಮೈ ಆಲ್ ಪೀಪಲ್ ಪಾರ್ಟಿಸಿಪೆಂಟ್. ನಾವು ಲವ್ನ ವಿಸ್ತಾರ ಮಾಡೋಕ್ಕಾಗಲ್ವಾ? ನಾವು ಬರೀ ಹುಡುಗಿ ಪ್ರೀತಿಗೆ ಇಷ್ಟು ಇಟ್ಬಿಟ್ಟಿದ್ದೀವಲ್ಲ, ಅಲ್ಲಿಗೆ ಇಡಬೇಡಿ, ಪ್ರೀತಿಯಲ್ಲಿ ಪರಮಾತ್ಮನ ಕಾಣಿ ಅನ್ನುವ ಒಂದು ಮೆಸೇಜ್ ಕೊಡೋದಕ್ಕೆ ಈ ಪಾಯಿಂಟ್ ಆ್ಯಡ್ ಮಾಡಿದೆ. ಓಕೆ? ಆಕ್ಟಿವಿಟೀಸ್ ಟು ಆಕ್ಷನ್ ಓರಿಯೆಂಟೆಡ್, ಚಟುವಟಿಕೆಗಳಿಂದ ಕ್ರಿಯಾಶೀಲರಾಗುವಡೆಗೆ. ಅಂದರೆ ನಾವು ಏನಾದರೂ ಒಂದು ಚಟುವಟಿಕೆ, ಫಾರ್ ಎಕ್ಸಾಂಪಲ್ ಫಾರ್ ಮೀ, ದಿಸ್ ಈಸ್ ಮೈ ಬ್ರೈನ್ ಚೈಲ್ಡ್ ಟು ಕಮ್ ಟು ಯುವರ್ ಕಾಲೇಜ್. ವಾಟ್ ಐ ಡಿಡ್, ಐ ಹ್ಯಾವ್ ಮೇಡ್ ಇಟ್ ಆಸ್ ಅನ್ ಆಕ್ಟಿವಿಟಿ. ಯಾವ ಕಾಲೇಜ್ಗೆ ಹೋಗಬೇಕು, ಎಲ್ಲಿ ಹೋಗಬೇಕು, ಅದಕ್ಕೆ ಬೇಕಾದ ಒಂದು ಸ್ಪಾನ್ಸರ್ಗೆ ಏನು ಮಾಡಬೇಕು, ನಾನು ಬರೀ ಥ್ರೂ ಫೋನ್ ಕಾಲ್ಸ್. ಪ್ರೋಗ್ರಾಮ್ ಆಯ್ತಾ ಇಲ್ವಾ? ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ಈ ಫಾರ್ಮ್ಯಾಟಲ್ಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಕಾಲೇಜ್ ಈ ಥರ ಮಾಡ್ತಾ ಇದ್ದೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದರೆ ಏನು ಗೊತ್ತೇನ್ರಿ, ಸುಮಾರು ಜನ ಮಾತಾಡ್ತಾರ್ರಿ, ಆದರೆ ನನ್ನ ಬಗ್ಗೆ ನನ್ನ ಹತ್ರದವ್ರು ಕೆಲವರು ಅಪ್ರಿಷಿಯೇಟ್ ಯಾಕೆ ಮಾಡ್ತಾರೆ ಅಂದರೆ, ಕಷ್ಟನ ನಷ್ಟನೋ 20 ವರ್ಷದಿಂದ ಗ್ರ್ಯಾಟಿಟ್ಯೂಡ್ ಅಂತ ಒಂದು ಫಂಕ್ಷನ್ ಮಾಡ್ಕೊಂಬಂದಿದ್ದೀನಿ. ನಮ್ಮಮ್ಮನ ಗ್ರ್ಯಾಟಿಟ್ಯೂಡ್, ನಮ್ಮಮ್ಮನ ಹೆಸರು ಟ್ರಸ್ಟ್ ಮಾಡಿದ್ದೀನಲ್ಲ, ಅದರಲ್ಲಿ ಒಂದು 200-250 ಜನ ಸನ್ಮಾನ ಮಾಡಿದ್ದೀನಿ. ಓಕೆ? ಸೊ ಅದರಲ್ಲಿ ಇವ್ರಿಗೂ ಸನ್ಮಾನ ಮಾಡಿದ್ದೀನಿ. ಅನೀಶ್ ಅವ್ರ ವೈಫ್ ಶೀಲಾ ಅನೀಶ್ ಅವ್ರಿಗೆ ಈ ವರ್ಷ ನಮ್ಮ ತಾಯಿ ಹೆಸರಲ್ಲಿರೋ ಅವಾರ್ಡ್ ಕೊಟ್ಟೆ. ಲಾಸ್ಟ್ ಟೈಮ್ ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಡಾಕ್ಟರ್ ಮೀನಾ ದೇಶಪಾಂಡೆ ಅಂತ. ಸೊ ಈ ಥರ ಕೆಲವ್ರನ್ನ ಆಯ್ಕೆ ಮಾಡಿ ನಾವು ಕೊಡ್ತಾ ಇದ್ವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಚಟುವಟಿಕೆಗಳನ್ನು, ನನ್ನ ಹತ್ರ ಎಷ್ಟೋ ಸರಿ ಫಂಡ್ಸ್ ಇರಲಿಲ್ಲ, ನಾನು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಪುಲಿನ್ ಮಾಡಿ ಲಾಸ್ಟ್ ಟೈಮ್ ಫಂಕ್ಷನ್ಗೆ ಇವ್ರ ಅಮ್ಮನೂ ಹೇಳಿದ್ರಂತೆ, ನಾನು ದುಡ್ಡು ಕೊಡ್ತೀನಿ ಕಣೋ ಅಂದ್ಬಿಟ್ಟು ಮುರಳೀಧರ್ ಅವ್ರ ಅಮ್ಮ ನಮ್ಮ ಊಟಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ 250 ಜನ. ಅಂದರೆ ನನಗೇನು ಅರ್ಥ ಆಯ್ತು ಗೊತ್ತಾ, ನಾನು ಏನೋ ಒಂದು ಚಟುವಟಿಕೆ ಮಾಡಬೇಕು ಅಂದರೆ ಒಳ್ಳೆ ಉದ್ದೇಶ ಇದ್ದರೆ ಜನ ಸಪೋರ್ಟ್ ಮಾಡ್ತಾರೆ. ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀನಿ. 5-6 ವರ್ಷದಿಂದ ಅದೇನೋ ಕಾರ್ಯಕ್ರಮ ಮಾಡೋ ಟೈಮಲ್ಲಿ ನನ್ನ ಹತ್ರ ದುಡ್ಡಿರಲ್ಲ, 2-2.5 ಲಕ್ಷ ಖರ್ಚು ಮಾಡ್ತೀನಿ. ಬಟ್ ಎಲ್ಲರೂ ನನ್ನ ಜೇಬಿಂದ 1 ಪೈಸಾ ಆಗ್ತಾ ಇಲ್ಲ.
ಎಲ್ಲ ಸ್ನೇಹಿತರು ಕೊಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ, ಚಟುವಟಿಕೆಗಳನ್ನು ಕ್ರಿಯಾಶೀಲರಾಗಿ ಮಾಡ್ತಾ ಇರಿ. ಮಾಡ್ತಾ 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 ಆ್ಯಕ್ಷನ್ ಓರಿಯೆಂಟೆಡ್ ಆಗಿ, ಬರೀ ಸುಮ್ಮನೆ ಪ್ಯಾಸಿವ್ ಆಗಿರಬೇಡಿ ಅನ್ನೋದು ಇದರ ಉದ್ದೇಶ. ಸ್ಲೋ ಟು ಫಾಸ್ಟ್, ಆಮೆ ವೇಗದ ಗತಿಯಲ್ಲಿ ಬೇಡ, ಒಂದು ಸ್ವಲ್ಪ ಸ್ಪೀಡ್ ಆಗುವ ಹಾಗೆ ಫಾಸ್ಟ್ ಪೇಸ್ ಇರಲಿ. ನಿಧಾನ ಗತಿಯಿಂದ ವೇಗದ ಗತಿಯೆಡೆಗೆ ಸಾಗಿ, ಪಡೆಯುವುದರಿಂದ ನೀಡುವೆಡೆಗೆ. ಈ ಗಿವಿಂಗ್ ಅಂತ ಬಂದಾಗೆಲ್ಲ ಅನೀಶ್ ಜ್ಞಾಪಕ ಆಗ್ತಾರೆ. ಬಿಕಾಸ್ ಗೇಮ್ ಆಫ್ ಗಿವಿಂಗ್ ಕಾನ್ಸೆಪ್ಟ್ನ ಇಡೀ ದೇಶಕ್ಕೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇಷ್ಟರಲ್ಲಿ ಇಡೀ ಸಮಾಜಕ್ಕೆ ನೀಡ್ತಾರೆ. ಏನಂದ್ರೆ ಯಾರ್ದು ಎಕ್ಸ್ಟ್ರಾ ಇದೆ ಆ್ಯಪ್ ಹಾಕ್ಬೋದು, ಯಾರಿಗೆ ಬೇಕೋ ಅವ್ರು ತಗೋಬಹುದು. ಕಾನ್ಸೆಪ್ಟ್ ಹೇಳ್ಬಿಡ್ತಾ ಇದ್ದೀನಿ, ಏನು ಇದು ಬೇಡಬಾರ್ದ? ಓಕೆ, ಇನ್ನೂ ಅದಿನ್ನೂ ಇದರಲ್ಲಿ ಇಲ್ಲ ಅನ್ನೋ ಇದಕ್ಕೆ ಅವ್ರು ಹೇಳಿದ್ರು ನನಗೆ. ಬಟ್ ಆದರೂ ಅವ್ರು ಬಂದಿದ್ದರಿಂದ ಬೇಸಿಕ್ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಕಮ್ಯುನಿಕೇಟ್ ಮಾಡೋಣ. ಓಕೆ, ಅಂದರೆ ಪಡೆಯುವುದರಿಂದ ನೀಡುವೆಡೆಗೆ ನಾವೆಲ್ಲ ಸಾಕಬೇಕು. ಅಳುವಿನಿಂದ ನಗುವಿನೆಡೆಗೆ, ಕ್ರೈಯಿಂಗ್ ಟು ಲಾಫಿಂಗ್. ಇದರೊಳಗಡೆ ಒಂಚೂರು ಸ್ಮೈಲ್ ಸೇರಿಸ್ಕೊಂಬಿಡಿ. ಸ್ಮೈಲ್ ಅದಕ್ಕೆ ಹೇಳಿದ್ದು, ಅಳದಿದ್ದೇ ಇದೆ ರೀ, ಏನು ಕೇಳಿದ್ರು ಗೋಡ್ ಕೇಳಿ ನೀವು. ಏನು ಇಲ್ಲ ಸರ್, ಅಲ್ರಿ ಇವತ್ತು ಹುಟ್ಟಿದ್ದೀರಿ, ಇವತ್ತು ಕಣ್ಬಿಟ್ಟಿದ್ದೀರಿ, ಇವತ್ತು ಆ ಖುಷಿಯಿಂದ ಇರೋದಕ್ಕೇನು. ಇದು ನಗು ನಗುತ್ತಾ ನಲಿ ಹಾಡು ತುಂಬ ಚೆನ್ನಾಗಿದೆಲ್ಲ, ಗೊತ್ತು, ಕೇಳಿದ್ದೀರಾ? ಆ ನಗು ನಗುತ್ತಾ ನಲಿ 3 ಸರಿ ಹೇಳಿ ಎಲ್ಲರೂ ನೋಡ. ಇನ್ನೊಂದೆರಡು ಸರಿ. ಆ ಸಾಲ್ ಯಾಕೆ ನನಗೆ ಇಷ್ಟ ಅಂದ್ರೆ, ಕೊನೆಯಲ್ಲಿ ಏನೇ ಆಗಲಿ ಅಂತ ಇದೆಯಲ್ಲ, ಅದೇನೇ ಆಗ್ಲಿ ನಾನ್ ನಗಬೇಕು, ನಾನ್ ಖುಷಿಯಾಗಿರ್ಬೇಕು. ಏನಂತಾರೆ? ಸೊ ಅಳುವಿನಿಂದ ನಗುವಿನೆಡೆಗೆ ಸಾಗೋಣ. 35th ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಮಾರ್ಗದರ್ಶನ. ಮಾರ್ಗದರ್ಶನ, ಮೆಂಟರಿಂಗ್, ಗೈಡೆನ್ಸ್. ನಿಮಗೆ ನೇರವಾಗಿ ಟೀಚರ್ಸ್, ಲೆಕ್ಚರರ್ ಸಿಗಬಹುದು, ನಿಮ್ಮ ಸಂಬಂಧಿನಲ್ಲಿ ಯಾರೋ ಒಬ್ರು ನಿಮಗೆ ಗೈಡ್ ಸಿಗಬಹುದು. ನಮ್ಮಂಥವ್ರು ಫುಲ್ ಟೈಮ್ ಪ್ರೊಫೆಷನಲ್ ಕಮ್ಯುನಿಕೇಷನ್ ಸ್ಕಿಲ್ಲು, ಲೈಫ್ ಸ್ಕಿಲ್ಗೆ ಗೈಡ್ ಮಾಡೋವಂಥವ್ರು ಸಿಗ್ತೀವಿ. ಮಾರ್ಗದರ್ಶನವನ್ನ ಪಡೆಯಿರಿ. ಮಾರ್ಗದರ್ಶನ ಪಡೆಯೋ ಜೊತೆಗೆ ಎತ್ತರೆತ್ತರಕ್ಕೇರಿ. ನನ್ನ ಈ ಎತ್ತರಕ್ಕೇರಿ ಅಂತ ಪದ ಇದೆ, ಆದರೆ ನನ್ನ ವರ್ಡ್ ಕಾಯಿನ್ ಏನಂದ್ರೆ ಎತ್ತರೆತ್ತರಕ್ಕೇರಿ ಅಂತ. ಈ ಎತ್ತರೆತ್ತರಕ್ಕೇರಿ 3 ಸರಿ ಬೇಕು ನನಗೆ. 1 2 3 ಸ್ಟಾರ್ಟ್.